ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಭಾರತೀಯ ಇತಿಹಾಸದ ಅತ್ಯಂತ ಬೃಹತ್ ಮಹಾಕಾವ್ಯದ ಸೃಷ್ಟಿಯ ಹಿಂದೆ ನಡೆದ ಒಂದು ರೋಚಕವಾದ, ಅಷ್ಟೇ ಮೈ ಜುಮ್ಮೆನಿಸುವ ಬೌದ್ಧಿಕ ಕದನದ ವಿಶ್ಲೇಷಣೆ ಇದು. ಇದು ಕೇವಲ ಒಂದು ಕಥೆಯಲ್ಲ, ಇಬ್ಬರು ಅಪ್ರತಿಮ ಮೇಧಾವಿಗಳ ನಡುವಿನ ಜ್ಞಾನ ಮತ್ತು ವೇಗದ ಐತಿಹಾಸಿಕ ಸಮಾಗಮ. ಈಗ ಒಂದು ಪ್ರಶ್ನೆ: ಜಗತ್ತಿನ ಅತಿದೊಡ್ಡ ಕಾವ್ಯವನ್ನು ಒಂದು ಕ್ಷಣವೂ ಉಸಿರು ತೆಗೆದುಕೊಳ್ಳದೆ, ಎಲ್ಲಿಯೂ ನಿಲ್ಲಿಸದೆ ಬರೆಯಲು ಹೇಗೆ ತಾನೇ ಸಾಧ್ಯ? ಖಂಡಿತ ಇದೊಂದು ಭೌತಿಕವಾಗಿ ಅಸಾಧ್ಯವಾದ ಸವಾಲಲ್ವಾ? ಆದರೆ ಮಹಾಭಾರತದ ರಚನೆಗೆ ನಾಂದಿ ಹಾಡಿದ್ದೇ ಈ ಬೆರಗುಗೊಳಿಸುವ ಐತಿಹಾಸಿಕ ಸವಾಲು. ಇದರ ಆಳವನ್ನು ಅರ್ಥಮಾಡಿಕೊಳ್ಳಬೇಕಾದರೆ ಮೊದಲು ನಾವು ಮಹಾಭಾರತದ ಅಗಾಧತೆಯನ್ನು ಕಲ್ಪಿಸಿಕೊಳ್ಳಬೇಕು. ವೇದವ್ಯಾಸರು ಆಳವಾದ ಧ್ಯಾನದಲ್ಲಿ ಕುಳಿತಾಗ ಅವರ ಮನಸ್ಸಿನಲ್ಲಿ ಮೂಡಿದ ಆ ಕಥೆಯ ಚಿತ್ರಣ, ಅದು ಅಕ್ಷರಶಃ ಬೃಹತ್ತಾದದ್ದು. ಅದು ಕೇವಲ ಒಂದು ರಾಜಮನೆತನದ ಕಥೆಯಾಗಿರಲಿಲ್ಲ, ಇಡೀ ಮಾನವ ಕುಲದ ಅಸ್ತಿತ್ವದ ಕನ್ನಡಿಯಾಗಿತ್ತು. ವ್ಯಾಸರ ಆ ದಿವ್ಯದೃಷ್ಟಿಯಲ್ಲಿ ಇಡೀ ಬ್ರಹ್ಮಾಂಡವೇ ಒಮ್ಮೆಲೆ ಗೋಚರಿಸಿತು. ಊಹಿಸ್ಕೊಳ್ಳಿ, ಸೃಷ್ಟಿಯ ನಿಗೂಢ ರಹಸ್ಯಗಳು, ಪವಿತ್ರ ವೇದಗಳ ಸಂಪೂರ್ಣ ಸಾರ, ಮನುಷ್ಯನ ಅಸ್ತಿತ್ವದ ಮೂಲವಾದ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥಗಳು, ಇವೆಲ್ಲವೂ ಒಂದೇ ಬಾರಿಗೆ ಅವರ ಮನಸ್ಸಿನಲ್ಲಿ ಮಿಂಚಿನಂತೆ ಮೂಡಿಬಂದವು. ಇಡೀ ವಿಶ್ವದ ಜ್ಞಾನವನ್ನು ಒಂದೇ ಕಾವ್ಯದಲ್ಲಿ ಹಿಡಿದಿಡೋ ಆ ದೃಷ್ಟಿಕೋನ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಆದರೆ ಇಲ್ಲೇ ನೋಡಿ, ಒಂದು ದೊಡ್ಡ ಸಮಸ್ಯೆ ಎದುರಾಗಿದ್ದು. ಇಷ್ಟೊಂದು ಬೃಹತ್ ಜ್ಞಾನ ಭಂಡಾರವನ್ನು ಮನಸ್ಸಿನಲ್ಲಿ ಮೂಡುತ್ತಿರುವ ಆ ದಿವ್ಯ ವೇಗಕ್ಕೆ ತಕ್ಕಂತೆ ಕಾಗದದ ಮೇಲೆ ಇಳಿಸುವುದು ಹೇಗೆ? ಇಷ್ಟು ಸಂಕೀರ್ಣವಾದ ವಿಷಯವನ್ನು ಒಂದೇ ಒಂದು ಸಣ್ಣ ತಪ್ಪು ಕೂಡ ಇಲ್ಲದೆ ದಾಖಲಿಸಲು ಯಾವುದೇ ಸಾಮಾನ್ಯ ಲೇಖಕನಿಂದ ಖಂಡಿತ ಸಾಧ್ಯವಿರಲಿಲ್ಲ. ಇದೊಂದು ಅಸಾಧ್ಯವಾದ ಭೌತಿಕ ಸವಾಲಾಗಿ ನಿಂತಿತು. ಆಗಲೇ ಸಾಕ್ಷಾತ್ ಸೃಷ್ಟಿಕರ್ತನಾದ ಬ್ರಹ್ಮದೇವನು ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ವ್ಯಾಸಲ ಈ ಅಭೂತಪೂರ್ವ ಕಾರ್ಯಕ್ಕೆ ಯಾರು ಸೂಕ್ತರು ಎಂದು ಆಲೋಚಿಸಿ, ದೇವತೆಗಳಲ್ಲೇ ಅತ್ಯಂತ ಬುದ್ಧಿವಂತನಾದ ಮತ್ತು ವಿಘ್ನ ನಿವಾರಕನಾದ ಗಣೇಶನನ್ನೇ ಈ ಬರವಣಿಗೆಗಾಗಿ ಆಹ್ವಾನಿಸುವಂತೆ ಬ್ರಹ್ಮದೇವನು ಸಲಹೆ ನೀಡುತ್ತಾನೆ. ಯಾಕೆ ಗೊತ್ತಾ? ಇಂತಹ ಬೃಹತ್ ಅಡೆತಡೆಯನ್ನು ನಿವಾರಿಸಲು ಆ ವಿಘ್ನ ನಿವಾರಕನಿಂದ ಮಾತ್ರವೇ ಸಾಧ್ಯವಿತ್ತು. ಈಗ ಅಸಲಿ ಆಟ ಶುರುವಾಗೋದು ಅವರಿಬ್ಬರ ನಡುವೆ ನಡೆದ ಆ ಕಠಿಣ ಒಪ್ಪಂದದಿಂದ. ಗಣೇಶನು ಬರೆಯಲು ಒಪ್ಕೊಳ್ತಾನೆ, ಆದರೆ ಒಂದು ಕಠಿಣ ಷರತ್ತನ್ನು ಮುಂದಿಡ್ತಾನೆ. ಅದೇನಂದ್ರೆ, ವ್ಯಾಸರು ಎಲ್ಲಿಯೂ ನಿಲ್ಲಿಸದೆ, ಒಂದು ಕ್ಷಣವೂ ವಿರಾಮವಿಲ್ಲದೆ ನಿರಂತರವಾಗಿ ಕಥೆಯನ್ನ ಹೇಳಬೇಕು ಅಂತ. ತಕ್ಷಣವೇ ವ್ಯಾಸರು ತಮ್ಮದೇ ಆದ ಒಂದು ಅದ್ಭುತ ಪ್ರತಿಷರತ್ತನ್ನು ಒಡ್ಡುತ್ತಾರೆ. ಗಣೇಶನು ಪ್ರತಿಯೊಂದು ವಾಕ್ಯದ ಅರ್ಥವನ್ನು ಸಂಪೂರ್ಣವಾಗಿ ತಿಳಿದುಕೊಂಡ ನಂತರವೇ ಬರೆಯಬೇಕು ಅಂತ. ಅಬ್ಬಾ, ಇದೊಂದು ಹೈ ವೋಲ್ಟೇಜ್ ಒಪ್ಪಂದವೇ ಸರಿ. ಇಲ್ಲಿಂದಲೇ ಆ ಮಹಾನ್ ಬೌದ್ಧಿಕ ಕದನ ಶುರುವಾಗಿದ್ದು. ಕತೆ ಹೇಳುವ ವ್ಯಾಸರ ಅದ್ಭುತ ವೇಗ ಮತ್ತು ಅದನ್ನು ಅಷ್ಟೇ ವೇಗವಾಗಿ ಬರೆದುಕೊಳ್ಳುವ ಗಣೇಶನ ಪ್ರಖರತೆ. ಕಾವ್ಯದ ವೇಗ ನಿರಂತರವಾಗಿ ಹೆಚ್ಚಾಗ್ತಲೇ ಹೋಯಿತು. ಜ್ಞಾನ ಮತ್ತು ಗ್ರಹಿಕೆಯ ನಡುವೆ, ಪದಗಳ ಮತ್ತು ಬರವಣಿಗೆ ನಡುವೆ ಒಂದು ಚಾರಿತ್ರಿಕ ಪೈಪೋಟಿ ಏರ್ಪಟ್ಟಿತು. 8800. ಸ್ವಲ್ಪ ಯೋಚಿಸಿ, ಈ ಬೃಹತ್ ಸಂಖ್ಯೆಯ ಮೇಲೆ ನಾವೊಮ್ಮೆ ಗಮನ ಹರಿಸೋಣ. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ವ್ಯಾಸರು ಬಳಸಿದ ಒಂದು ಅತ್ಯದ್ಭುತ ರಹಸ್ಯ ತಂತ್ರ. ಗಣೇಶನ ಮಿಂಚಿನ ವೇಗದ ಬರವಣಿಗೆಯನ್ನು ಸರಿದೂಗಿಸಲು ಹಾಗೂ ತಮಗೆ ಉಸಿರು ತೆಗೆದುಕೊಳ್ಳಲು ವ್ಯಾಸರಿಗೆ ಒಂದು ಪ್ರಬಲವಾದ ಬ್ರಹ್ಮಾಸ್ತ್ರ ಬೇಕಾಗಿತ್ತು. ಆ ಉಪಾಯ ಬೇರೇನೂ ಅಲ್ಲ, ಅದೇ ಗ್ರಂಥಗಳು. ಅಂದ್ರೆ ಮೇಲ್ನೋಟಕ್ಕೆ ಸರಳವಾಗಿ ಕಂಡ್ರೂ ಆಳವಾಗಿ ಅರ್ಥಮಾಡಿಕೊಳ್ಳಲು ಅತ್ಯಂತ ಕಠಿಣವಾದ, ಗುಟ್ಟಾದ ಶ್ಲೋಕಗಳು. ಅನಂತಜ್ಞಾನಿಯಾದ ಗಣೇಶನನ್ನು ಕೂಡ ಒಂದು ಕ್ಷಣ ನಿಂತು ತಲೆಕೆಡಿಸಿಕೊಂಡು ಆಲೋಚಿಸುವಂತೆ ಮಾಡುವ ಒಂದು ರೀತಿಯ ಸ್ಪೀಡ್ ಬ್ರೇಕರ್ಗಳಂತೆ ವ್ಯಾಸರು ಇವುಗಳನ್ನು ಕಾವ್ಯದ ನಡುವೆ ಸೇರಿಸಿದರು. ಎಂತಹ ಅಪ್ರತಿಮ ಬುದ್ಧಿಮತ್ತೆ ಅಲ್ವಾ? ಈ ತಂತ್ರಗಾರಿಕೆ ಹೇಗೆ ಕೆಲಸ ಮಾಡಿತು ಅನ್ನೋದೇ ಒಂದು ಮ್ಯಾಜಿಕ್. ವ್ಯಾಸರು ಆ ಕಠಿಣ ಶ್ಲೋಕವನ್ನು ಹೇಳಿದ ತಕ್ಷಣ ಷರತ್ತಿನ ಪ್ರಕಾರ ಗಣೇಶನು ಅದರ ಅರ್ಥವನ್ನು ಸಂಪೂರ್ಣವಾಗಿ ಗ್ರಹಿಸಲೇಬೇಕಿತ್ತು. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಆ ಸಣ್ಣ ವಿರಾಮದಲ್ಲಿ ವ್ಯಾಸರು ನೆಮ್ಮದಿಯಾಗಿ ಉಸಿರು ತೆಗೆದುಕೊಂಡು ಮುಂದಿನ ಸಂಕೀರ್ಣ ವಾಕ್ಯಗಳನ್ನು ತಮ್ಮ ಮನಸ್ಸಿನಲ್ಲಿಯೇ ಶರವೇಗದಲ್ಲಿ ರೆಡಿ ಮಾಡ್ಕೊಳ್ತಿದ್ರು. ವಾವ್, ಇಂತಹ ಅತ್ಯುತ್ತಮ ರಣತಂತ್ರ! ಬರವಣಿಗೆಯ ಕಾರ್ಯವು ಈಗ ಬಿರುಗಾಳಿಯ ವೇಗದಲ್ಲಿ ಸಾಗುತ್ತಿತ್ತು. ಕತೆಯ ಆಳ, ಪಾತ್ರಗಳ ಭಾವನೆಗಳು, ವೇದಾಂತದ ಸಾರ ಎಲ್ಲವೂ ತಡೆರಹಿತವಾಗಿ ನಿರಂತರವಾಗಿ ಹರಿಯುತ್ತಿತ್ತು. ಇಬ್ಬರು ಮಹಾನ್ ಮೇಧಾವಿಗಳು ದೈಹಿಕ ಮತ್ತು ಮಾನಸಿಕ ಶ್ರಮದ ತುತ್ತು ತುದಿಯಲ್ಲಿದ್ದರು. ಒಂದು ಕ್ಷಣವೂ ವಿರಾಮವಿಲ್ಲದ ಆ ಕಾರ್ಯವು ಅದರ ತೀವ್ರತೆಯನ್ನು ತಲುಪಿತ್ತು. ವೇಗ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗುತ್ತಿತ್ತು. ಆಗ ಗಣೇಶನ ಲೇಖನಿಯೇ ಮುರಿದುಹೋಯ್ತು. ಇದೊಂದು ಅತ್ಯಂತ ಆತಂಕಕಾರಿ ಕ್ಷಣ. ಗಣೇಶನು ಎಲ್ಲಿಯೂ ನಿಲ್ಲಿಸದೆ ಬರೆಯುತ್ತೇನೆ ಎಂದು ಮಾಡಿದ ಶಪಥ ಈಗ ಮುರಿಯುವ ಅಪಾಯ ಎದುರಾಗಿತ್ತು. ಮತ್ತೊಂದು ಲೇಖನಿಯನ್ನು ಹುಡುಕಲು ಕೇವಲ ಒಂದು ಕ್ಷಣ ವ್ಯಯಿಸಿದರೂ ಸಾಕು.
ಬರವಣಿಗೆ ನಿಲ್ಲುತ್ತದೆ. ಆ ಕಠಿಣ ಒಪ್ಪಂದ ಮುರಿದು ಬೀಳುತ್ತದೆ ಮತ್ತು ಜಗತ್ತಿನ ಅತಿದೊಡ್ಡ ಮಹಾಕಾವ್ಯವು ಅಪೂರ್ಣವಾಗಿಯೇ ಉಳಿಯುವ ಮಹಾ ದುರಂತ ಸಂಭವಿಸುವ ಸಾಧ್ಯತೆಯಿತ್ತು. ಆದರೆ ಬಲವಾದ ದೃಢಸಂಕಲ್ಪವಿದ್ದಾಗ ಯಾವುದೇ ಅಡೆತಡೆಗಳು ಅಡ್ಡಬರಲು ಸಾಧ್ಯವಿಲ್ಲ. ಒಂದು ಕ್ಷಣವೂ ಯೋಚಿಸದೆ ಗಣೇಶನು ತಕ್ಷಣವೇ ತನ್ನ ಸ್ವಂತ ದಂತವನ್ನೇ ಮುರಿದು ಆ ನೋವನ್ನು ಲೆಕ್ಕಿಸದೆ ಅದನ್ನೇ ಹೊಸ ಲೇಖನಿಯನ್ನಾಗಿ ಮಾಡಿಕೊಂಡು ಬರವಣಿಗೆಯನ್ನು ಮುಂದುವರಿಸಿದನು. ಒಂದು ಮಹಾನ್ ಜ್ಞಾನದ ಸೃಷ್ಟಿಗಾಗಿ ತನ್ನ ದೇಹದ ಭಾಗವನ್ನೇ ತ್ಯಾಗ ಮಾಡಿದ ಆ ಅಪ್ರತಿಮ ಸಮರ್ಪಣಾಭಾವದಿಂದಾಗಿಯೇ ಗಣೇಶನಿಗೆ ಏಕದಂತ ಎಂಬ ಹೆಸರು ಶಾಶ್ವತವಾಗಿ ಉಳಿದುಕೊಂಡಿತು. ಈ ಅದ್ಭುತ ಪ್ರಸಂಗ ನಮಗೆ ತಿಳಿಸುವ ಅತಿ ದೊಡ್ಡ ಪಾಠವೆಂದರೆ, ಜ್ಞಾನವನ್ನು ಸಂಪಾದಿಸುವಾಗ ನಾವು ಮಾಡುವ ಯಾವುದೇ ತ್ಯಾಗವೂ ಕಡಿಮೆಯೇ. ಇದು ಕೇವಲ ಒಂದು ಪೌರಾಣಿಕ ಘಟನೆ ಅಲ್ಲ, ಬದಲಾಗಿ ಉನ್ನತ ಗುರಿಗಳನ್ನು ಸಾಧಿಸಲು ಬೇಕಾದ ಶ್ರದ್ಧೆ ಮತ್ತು ನಮ್ಮ ಸರ್ವಸ್ವವನ್ನು ಧಾರೆಯೆರೆಯುವ ಸಮರ್ಪಣಾಭಾವದ ಬಗ್ಗೆ ಇರುವ ಒಂದು ಆಳವಾದ ಸಾರ್ವತ್ರಿಕ ಪಾಠ. ಹಾಗಾದ್ರೆ ಕೊನೆಯದಾಗಿ ನಮ್ಮೆಲ್ಲರನ್ನೂ ಕಾಡುವ ಒಂದು ದೊಡ್ಡ ಪ್ರಶ್ನೆ, ನಮ್ಮದೇ ಆದ ಮಹಾನ್ ದೃಷ್ಟಿಕೋನಗಳನ್ನು ಮತ್ತು ಆಳವಾದ ಕನಸುಗಳನ್ನು ನನಸಾಗಿಸಲು ನಾವು ಏನನ್ನು ತ್ಯಾಗ ಮಾಡಲು ಸಿದ್ಧರಿದ್ದೇವೆ? ಜ್ಞಾನದ ಈ ಹುಡುಕಾಟ ಎಂದೆಂದಿಗೂ ನಿರಂತರವಾಗಿರಲಿ.